ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು ಅಶ್ವತ್ಥಾಮ ತನ್ನ ತಂದೆಯ ಹತ್ಯೆಗೆ ಪ್ರತೀಕಾರಕ್ಕಾಗಿ ಪ್ರತಿಜ್ಞೆ ಮಾಡಿ ಮುನ್ನುಗ್ಗಿದ್ದ. ಪಾಂಡವರನ್ನ ನಿರ್ನಾಮ ಮಾಡಿಬಿಡಬೇಕು, ಪಾಂಡವ ಕುಲವನ್ನೇ ಸರ್ವನಾಶ ಮಾಡಿಬಿಡಬೇಕೆಂದು ಕ್ರೌರ್ಯದಿಂದ ಹೌಹಾರಿದ. ಅಲ್ಲದೆ ಪಾಂಡವರು ತಂಗಿದ್ದ ಡೇರೆಗೆ ನುಗ್ಗಿ ಸಿಕ್ಕವರನ್ನೆಲ್ಲ ರಾತ್ರೋರಾತ್ರಿ ಕತ್ತರಿಸಿ ಹಾಕಿದ್ದ. ಈ ಭೀಭತ್ಸ್ಯ ದುರ್ಘಟನೆಯನ್ನ ಕಣ್ಣಾರೆ ಕಂಡ ನಕುಲನು ವ್ಯಾಕುಲನಾದ. ಮಡುಗಟ್ಟಿದ ದುಃಖವನ್ನ ತಾಳಲಾರದೆ ನರಹತ್ಯೆಯನ್ನ ದ್ರೌಪದಿಗೆ ಮೊದಲು ಅರುಹಿದ. ಈ ವಿಚಾರ ತಿಳಿದೊಡನೆ ನಿಂತಲ್ಲಿಯೇ ಕುಸಿದು ಮೂರ್ಛಿತಳಾದಳು ದ್ರೌಪದಿ. ವಿಧಿ ಇಲ್ಲದೆ ಆಕೆಯನ್ನ ಹೆಗಲ ಮೇಲೆಯೇ ಹೊತ್ತು ಧರ್ಮರಾಯನಿದ್ದ ಶಿಬಿರಕ್ಕೆ ಹೋಗ್ತಾನೆ. ಕಣ್ಣು ಬಿಟ್ಟವಳಿಗೆ ಕಂಡಿದ್ದು ತನ್ನ ಮಕ್ಕಳ ರುಂಡ ಛೇದಿಸಿದ್ದ ಮೃತದೇಹಗಳು. ಆಗಲೂ ಆಕೆ ಪ್ರಜ್ಞಾಹೀನಳಾದ್ಲು. ಎಷ್ಟೇ ಆಕೆಯನ್ನ ಉಪಚರಿಸಲು ಪ್ರಯತ್ನಿಸಿದರೂ ಕೂಡ ಆಕೆಗಾದ ನೋವು ಹೇಳುತ್ತಿರದು. ನಂತರವೇ ಅಶ್ವತ್ಥಾಮ ಬೇಟೆಗೆ ಪಾಂಡವರು ಮುಂದಾಗಿದ್ದು. ಅಷ್ಟಕ್ಕೂ ಮುಂದೆ ನಡೆದದ್ದು ಮಹಾಭಾರತದ ಇತಿಹಾಸದಲ್ಲೇ ಅಚ್ಚಳಿಯದೆ ಉಳಿದ ಮಹಾಘೋರಾತಿಘೋರ ಸಂಗ್ರಾಮ. ಕೊನೆಗಾಲದಲ್ಲಿ ಬ್ರಹ್ಮಾಸ್ತ್ರವನ್ನೇ ಹೂಡಿಬಿಡ್ತಾನೆ ಅಶ್ವತ್ಥಾಮ. ಅಷ್ಟಕ್ಕೂ ಆ ಕೊನೆಗಾಲದಲ್ಲಿ ಆಗಿದ್ದೇನು? ಕೃಷ್ಣನ ಉಪಸ್ಥಿತಿಯಲ್ಲಿ ನಡೆದ ರುದ್ರಪ್ರಳಯ ಯುದ್ಧವನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪುತ್ರರ ಅವಸಾನದ ನಂತರ ದ್ರೌಪದಿ ಕನಲಿ ಹೋದ್ಲು. ಯಾರಿಗಾಗಿ ಸಿಂಹಾಸನ, ಯಾಕೆ ಈ ಸುಖ? ಧರ್ಮರಾಯನ ಕಡೆ ನೋಡುತ್ತಾ, ಈ ಮಕ್ಕಳನ್ನ ಯಮಧರ್ಮರಾಯನಿಗೊಪ್ಪಿಸಿ ಅಖಂಡ ಭೂಮಂಡಲದ ಅಧಿಪತಿಯಾಗಲಿರುವೆಯ? ನೀನು ಮಹಾರಾಜನಾದರೇನು ಬಿಟ್ಟರೇನು? ನಿನ್ನ ಸಿಂಹಾಸನಕ್ಕಾಗಿ ತನ್ನ ಆತ್ಮಾರ್ಪಣೆ ಮಾಡಿಕೊಂಡು ಆನೆಯಂತಿದ್ದ ಸುಭದ್ರಾಸುತ ಅಭಿಮನ್ಯುವೆಲ್ಲಿ? ಅದು ಸಾಲದುದಕ್ಕೆ ಗುರುಸುತನು ನನ್ನ ಪುತ್ರರ ತಲೆಯನ್ನೇ ಆಹುತಿ ತೆಗೆದುಕೊಂಡ. ಒಣಗಿದ ಕಟ್ಟಿಗೆಯನ್ನ ಬೆಂಕಿ ಸುಡುವಂತೆ ನನ್ನ ದೇಹವನ್ನ ಶೋಕಾಗ್ನಿಯು ಸುಡುತ್ತಿದೆ. ಅರೆಗಳಿಗೆಯೂ ಇದನ್ನ ತಡೆಯಲಾರೆ. ಪಾಂಡವರೈವರು ಇನ್ನೊಮ್ಮೆ ಕದನ ಕಲಿಗಳಾಗಬೇಕು. ಅಶ್ವತ್ಥಾಮನ ಮರಣವನ್ನ ನಾನು ನೋಡಲೇಬೇಕು. ಇರುಳಿನಲ್ಲಿ ಚೋರನಂತೆ ಬಂದು ಮಕ್ಕಳನ್ನ ಹೋಮಿಸಿ ಮಾರಣ ಯಜ್ಞ ಮಾಡಿದ ದ್ರೌಣಿಯ ಹರಣವನ್ನ ನೀವು ತೆಗೆಯದಿದ್ದರೆ ನಾನು ಪ್ರಾಯೋಪ್ರವೇಶವನ್ನ ಮಾಡುತ್ತೇನೆ. ಒಲಿದರೆ ನಾರಿ, ಮುನಿದರೆ ಮಾರಿ. ಈ ದೃಪದ ಸುತೆ ಎಂದಿಗೂ ಸೇಡನ್ನ ತೀರಿಸದೆ ಬಿಡುವವಳಲ್ಲ ಎಂದು ಸೇಡಿನ ಕಿಡಿ ಹೊತ್ತಿಸಿದಳು ದ್ರೌಪದಿ. ಈ ಶೋಕದಿಂದಲೂ ಕೋಪದಿಂದಲೂ ಕುದಿಯುತ್ತಿದ್ದ ಅವಳನ್ನ ಧರ್ಮರಾಯ ಸಮಾಧಾನಪಡಿಸಿದ. ಕೊಲೆ ಪಾತಕಿಯಾದ ಅಶ್ವತ್ಥಾಮನು ಅರಣ್ಯವನ್ನ ಹೊಕ್ಕಿರಬಹುದು. ನಮ್ಮವರಿಂದ ಆತ ಕೊಲ್ಲಲ್ಪಟ್ಟರೂ ನಿನಗೆ ಅವನ ಸುಳಿವು ಸಿಗಲಾರದು ಎಂದು ದ್ರೌಪದಿಯು ಹುಂಕರಿಸಿದಳು. ಯುದ್ಧದಲ್ಲಿ ಆ ಪಾಪಿಷ್ಟನನ್ನು ಸಂಹರಿಸಿ ಅವನ ಶಿರಸ್ಸಿನಲ್ಲಿ ಜನ್ಮಾರಭ್ಯ ಬಂದಿರುವ ಮಣಿಯನ್ನ ಕಿತ್ತು ತರಲಿ. ಆ ಮಣಿಯನ್ನ ನಿನ್ನ ಶಿರದಲ್ಲಿ ಅಲಂಕರಿಸಿಕೋ. ಅದನ್ನಾದರೂ ನೋಡಿ ಮನಕ್ಕೆ ಸಮಾಧಾನ ಮಾಡಿಕೊಂಡು ಸತ್ತು ಬದುಕಿರುತ್ತೇನೆ ಎಂದು ಹಲ್ಲು ಕಡಿದು ನುಡಿದಳು ದ್ರೌಪದಿ. ಭೀಮನನ್ನ ನುಡಿ, ನಹಿತೇ ವಿಕ್ರಮೆ ತುಲ್ಯಃ ಪುಮಾನಸ್ತಿಹ ಕಶ್ಚನ ಎಂದು ಭೀಮಸೇನ, ನಿನ್ನ ಶೌರ್ಯಕ್ಕೆ ತುಲ್ಯರಾದವರು ಈ ಧರಿತ್ರಿಯಲ್ಲಿ ಇನ್ನೊಬ್ಬರಿಲ್ಲ. ಕಾಡಿನಲ್ಲಿ ಹಿಡಂಬನಿಂದ ಇವರನ್ನ ರಕ್ಷಿಸಿದೆ. ಏಕಛತ್ರಿ ನಗರದಲ್ಲಿ ಬಕನನ್ನ ಕೊಂದೆ. ವಿರಾಟ ನಗರದಲ್ಲಿ ಕೀಚಕನನ್ನ ಜರಾಸಂದನನ್ನ ಮರ್ದಿಸಿದೆ. ಕೌರವ ವನವನ್ನು ಬೆಂಕಿಯಂತೆ ಸುಟ್ಟಿರುವೆ. ಈಗ ಪಾಪಿಷ್ಠನಾದ ಅಶ್ವತ್ಥಾಮನನ್ನ ಹಿಂದು ಮುಂದು ನೋಡದೆ ಸಂಹರಿಸು ಎಂದು ಉರಿದುಂಬಿಸಿದಳು. ದ್ರೌಪದಿಯ ಮಾತನ್ನ ಕೇಳಿದ ಭೀಮ ಪ್ರಳಯ ರುದ್ರನಂತಾದ. ಕೋಪದಿಂದ ಹೌಹಾರಿ ಸುವರ್ಣ ಭೂಷಿತವಾದ ರಥವನ್ನೇರಿದ. ನಕುಲನೇ ಸಾರಥಿಯಾದ. ವಾಯು ವೇಗದಿಂದ ಅಶ್ವತ್ಥಾಮನನ್ನ ಹುಡುಕಲು ರಥವನ್ನೋಡಿಸಿದ. ಆದರೆ ಕೃಷ್ಣನಿಗೆ ಅದು ಸರಿಯೆನಿಸಲಿಲ್ಲ. ಯುಧಿಷ್ಠಿರನ ಮುಖವನ್ನ ನೋಡ್ತಾನೆ. ಧರ್ಮರಾಯ, ಈಗ ಭೀಮಸೇನನಿಂದ ಏನೂ ಮಾಡಲು ಸಾಧ್ಯವಾಗದು. ಈ ಹಿಂದೆ ಬ್ರಹ್ಮಶಿರವೆಂಬ ಮಹದಾಸ್ತ್ರವನ್ನ ದ್ರೋಣಾಚಾರ್ಯರು ಮೆಚ್ಚಿ ಅರ್ಜುನನಿಗೆ ಉಪದೇಶ ಮಾಡಿದ್ದರು. ಅದು ಅಶ್ವತ್ಥಾಮನಿಗೆ ಸಹಿಸಲಾಗಲಿಲ್ಲ. ತಂದೆಯನ್ನ ಒತ್ತಾಯಿಸಿದ್ದಕ್ಕಾಗಿ ಪುತ್ರ ವಾತ್ಸಲ್ಯದಿಂದ ಆತನಿಗೆ ಉಪದೇಶಿಸಿದ್ರು. ಮಗನು ಚಪಲ ಚಿತ್ತನಾದುದಕ್ಕಾಗಿ ಪೂರ್ಣ ಪ್ರಸನ್ನರಾಗಿ ಆ ಅಸ್ತ್ರವನ್ನ ಉಪದೇಶಿಸಿರಲಿಲ್ಲ. ಅಸ್ತ್ರ ಪ್ರಧಾನವಾದ ನಂತರ ಅಶ್ವತ್ಥಾಮನಿಗೆ ದ್ರೋಣಾಚಾರ್ಯರು ಕಟ್ಟುನಿಟ್ಟಾಗಿ ಆಜ್ಞಾಪಿಸುತ್ತಾರೆ. ಅತ್ಯಂತ ಆಪತ್ತಿನಲ್ಲಿಯೂ ಈ ಶರವು ಹೂಡಲ್ಪಡತಕ್ಕದ್ದಲ್ಲ. ಮಾನವರ ಮೇಲೆ ಖಂಡಿತವಾಗಿಯೂ ಪ್ರಯೋಗಿಸಲ್ಪಡಬಾರದು. ನಾನು ಇಷ್ಟು ಆದೇಶಿಸಿದರೂ ಪ್ರಯೋಜನವಿಲ್ಲ. ನಾ ತ್ವಂ ಜಾತೋ ಸತಾಂ ಮಾರ್ಗೇ ಸ್ತಥಾ. ನೀನು ಯಾವ ಕಾಲದಲ್ಲೂ ಸತ್ಪುರುಷರ ಮಾರ್ಗವನ್ನ ಅನುಸರಿಸುವವನಲ್ಲ ಎಂದು ಬಿಡ್ತಾರೆ ದ್ರೋಣಾಚಾರ್ಯರು. ಆಗ ತಂದೆಯ ವಚನದಿಂದ ಬೇಸರಗೊಂಡ ದ್ರೋಣಸುತ ಊರೂರು ಅಲೆದು ದ್ವಾರಕೆಗೂ ಆಗಮಿಸಿ ನನ್ನಿಂದ ಸುದರ್ಶನ ಚಕ್ರವನ್ನು ಅಪೇಕ್ಷಿಸಿದ. ಮೇಲಕ್ಕೆತ್ತಿ ಪ್ರಯೋಗಿಸಲು ಶಕ್ತನಾದರೆ ಕೊಂಡು ಹೋಗಬಹುದು ಎಂದೆ. ಆದರೆ ಆ ಚಕ್ರವನ್ನ ಹಸ್ತದಿಂದ ಹಿಡಿದುಕೊಳ್ಳಲು ಶಕ್ತನಾದರೂ ಅಲುಗಾಡಿಸಲಿಲ್ಲ. ಮತ್ತೆ ನಿರಾಶನಾಗಿ ನನ್ನಿಂದ ಹಲವು ಉತ್ತಮಾಶ್ವಗಳನ್ನು ಪಡೆದು ಹೋದ.
ನನ್ನಲ್ಲಿ ಸಂಭಾಷಣೆ ಮಾಡುತ್ತಿರುವಾಗ ಅಜೇಯ ಮಾಂ ಎಂದ. ನಾನು ಯಾರಿಂದಲೂ ಪರಾಜಿತನಾಗಬಾರದು, ಚಕ್ರವನ್ನು ಅಪೇಕ್ಷಿಸುತ್ತೇನೆ ಎಂದು ಅಶ್ವತ್ಥಾಮ ನಿವೇದಿಸಿಕೊಂಡ ನೆನಪಿದೆ ನನಗೆ. ಅದಕ್ಕೋಸ್ಕರ ಕೋಪಿಷ್ಟನು, ಕ್ರೂರಿಯೂ ಚಪಲ ಚಿತ್ತನೂ ಆದ ಅವನಲ್ಲಿ ಬ್ರಹ್ಮಶಿರಾಸ್ತ್ರವಿದೆ, ನಾವು ಜಾಗರೂಕರಾಗಿರಬೇಕು ಎಂದ ಶ್ರೀಕೃಷ್ಣ ಪರಮಾತ್ಮ. ಮಹಾಸ್ತ್ರವನ್ನ ಹೊಂದಿದ ಅಶ್ವತ್ಥಾಮನನ್ನ ಭೀಮನೊಬ್ಬನೇ ಸೋಲಿಸಲಾಗುವುದಿಲ್ಲ. ಆ ಬ್ರಾಹ್ಮಣನು ಅಸ್ತ್ರವನ್ನ ಪ್ರಯೋಗಿಸಿದರೆ ಮರುತಾನಂದನನ ಗತಿ ಏನಾದೀತು. ಆದ್ದರಿಂದ ಅವನನ್ನ ರಕ್ಷಿಸಬೇಕು ಅಂತ ಕೃಷ್ಣ ಪಾರ್ಥನೊಂದಿಗೆ ಹೊರಟ. ಭೀಮ, ನಕುಲ, ಹರಿ, ಧನಂಜಯ ಅಶ್ವತ್ಥಾಮನನ್ನ ಬೆನ್ನು ಹತ್ತಿದರು. ಪಾರ್ಥನ ಸನಿಹದಲ್ಲಿ ಧರ್ಮರಾಯನು ರಥದಲ್ಲಿ ಮಂಡಿಸಿದ. ತೇರು ಬಹು ವೇಗವಾಗಿ ಸಾಗಿತು. ಗಂಗಾ ತೀರಕ್ಕೆ ಬಂದ ಕೂಡಲೇ ಭೀಮನು ಮಹಾತ್ಮರಾದ ವೇದವ್ಯಾಸರನ್ನ ಸಂದರ್ಶಿಸಿದ. ಅನತಿ ದೂರದಲ್ಲಿ ಅಶ್ವತ್ಥಾಮನು ಶರೀರಕ್ಕೆ ತುಪ್ಪವನ್ನು ಲೇಪಿಸಿಕೊಂಡು ದರ್ಬೆಯನ್ನ ಬಟ್ಟೆಯ ರೀತಿ ಧರಿಸಿದ್ದುದನ್ನ ಕಂಡ. ಧೂಳಿನಿಂದ ಮುಸುಕಿದ ಅಶ್ವತ್ಥಾಮನನ್ನ ವೀಕ್ಷಿಸಿ ಭೀಮನು ದಿವ್ಯವಾದ ಧನಸ್ಸನ್ನ ಎತ್ತಿಕೊಂಡ. ಕೃಷ್ಣನ ರಥದ ಆಗಮನದಿಂದ ದ್ರೋಣಪುತ್ರನಿಗೆ ಚಿತ್ತದಲ್ಲಿ ಭಯವಾವರಿಸಿತು. ಅಶ್ವತ್ಥಾಮ ಬ್ರಹ್ಮಶಿರ ಪ್ರಯೋಗಿಸುವುದಕ್ಕೋಸ್ಕರ ಒಂದು ಹುಲ್ಲು ಕಡ್ಡಿಯನ್ನ ಹಿಡಿದು ಅಭಿಮಂತ್ರಿಸಿ, ಇದು ಪಾಂಡವರನ್ನ ನಾಶಪಡಿಸಲಿ ಎಂದು ಪ್ರಯೋಗಿಸಿದ. ಶಕ್ತಿಯುತವಾದ ಐಶಿಕಾಸ್ತ್ರವನ್ನ ಕಳುಹಿಸಿ ರೋಷದಿಂದ ಅಪಾಂಡವಾಯ ಎಂದ. ಪಾಂಡವರು ಇನ್ನಿಲ್ಲದಂತೆ ಮಾಡುವುದಕ್ಕಾಗಿ ಈ ದಿವ್ಯ ಶರವನ್ನ ಪ್ರಯೋಗಿಸುತ್ತೇನೆ ಎಂದ. ಜಂಬು ಹುಲ್ಲಿನಿಂದ ಸಿದ್ಧವಾಗಿದ್ದ ಆ ಶರದಲ್ಲಿ ಬೆಂಕಿ ಕಿಡಿ ಹತ್ತಿಕೊಂಡಿತ್ತು. ಕಾಲನಿಗೆ ಸಮಾನವಾದ ಅಗ್ನಿ ಧಗಧಗನೆ ಉರಿದು 3 ಲೋಕವನ್ನ ಸುಡಲು ಪ್ರಾರಂಭಿಸಿತು. ಅವತಾರ ಮೂರ್ತಿಯಾದ ಶ್ರೀಕೃಷ್ಣನು ಪಾರ್ಥನನ್ನ ಎಚ್ಚರಿಸಿದ. ಅರ್ಜುನ, ಕ್ಷಣಕಾಲವೂ ವಿಳಂಬಿಸಬೇಡ. ಆಚಾರ್ಯ ಸುತನು ಹೂಡಿದ ಬಾಣವು ಲೋಕವನ್ನೇ ಸುಡಲಿದೆ. ಇದಕ್ಕೆ ಪ್ರತಿಯಾಗಿ ನಿನ್ನ ಗುರುಗಳು ವಿಧಿವತ್ತಾಗಿ ಉಪದೇಶಿಸಿದ ಬ್ರಹ್ಮಶಿರ ದಿವ್ಯಾಸ್ತ್ರವನ್ನ ಹೂಡು ಎಂದಾಗ ಮಧುಸೂದನನ ಆಜ್ಞೆಯನ್ನ ಶಿರಸಾವಹಿಸಿ ಗುರು ಹಿರಿಯರಿಗೆ ಸುಮನಸರಿಗೆ ನಮಿಸಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸ್ತಾನೆ ಅರ್ಜುನ. ಆಚಾರ್ಯ ಪುತ್ರನಿಗೆ ಶುಭವಾಗಲಿ, ನನ್ನ ಸಹೋದರರಿಗೆ ಶುಭವಾಗಲಿ. ಈ ದಿವ್ಯ ಶರವು ಆಚಾರ್ಯ ಪುತ್ರನು ಅನುಸಂಧಾನ ಮಾಡಿದ ಬಾಣವನ್ನ ಉಪಶಮನ ಮಾಡಲಿ ಎಂದ. ಪ್ರಚಂಡ ತೇಜಸ್ಸಿನ ಆ 2 ಅಸ್ತ್ರಗಳು ವಿಜೃಂಭಿಸಿದವು. ಸಿಡಿಲಿನಂತೆ ಭಯಂಕರ ಶಬ್ದವಾಯಿತು. ಸಾವಿರಾರು ಉಲ್ಕಾಪಾತಗಳಾಗಿ ನಕ್ಷತ್ರ ಮಾಲೆಗಳು, ಆಕಾಶವು ಉರಿ ಜ್ವಾಲೆಯಿಂದ ಮುಚ್ಚಿ ಹೋಯಿತು. ಕೆಳ ಬಿದ್ದಂತೆ ತೋರಿತು. ಚರಾಚರ ಪ್ರಾಣಿಗಳು ನಡುಗಿ ಹೋದುವು. ಭೂಮಿಯು ಸೀಳಲ್ಪಟ್ಟಂತೆ ಸದ್ದಾಯಿತು. 2 ಆನೆಗಳ ತಿಕ್ಕಾಟದಿಂದ ಹುಲ್ಲಿನ ಗಿಡ ನುಚ್ಚು ನೂರಾಗುವಂತೆ ಆ ವೀರರೀರ್ವರ ರುದ್ರ ಸಮಾನ ಶರಗಳಿಂದ ಲೋಕವೇ ದಹಿಸಿ ಹೋಗುವ ಭಯದಿಂದ ಭಗವಾನ್ ವೇದವ್ಯಾಸರು ಮತ್ತು ಬ್ರಹ್ಮಮಾನಸ ಪುತ್ರರಾದ ನಾರದರು ಪ್ರತ್ಯಕ್ಷರಾಗ್ತಾರೆ. ಋಷಿ ಪುಂಗವರೀರ್ವರು ಆ 2 ಬಾಣಗಳ ನಡುವೆ ನಿಂತಾಗ ಅಶ್ವಿನಿ ದೇವತೆಗಳಂತೆ ಕಂಗೊಳಿಸಿದರು. ಆ ಶೂರರಿಬ್ಬರನ್ನ ಋಷಿಗಳು ಸಂಬೋಧಿಸಿ ಹೇಳ್ತಾರೆ, ಅಪ್ರತಿಮ ವೀರರೇ, ಲೋಕವನ್ನೇ ದಹಿಸತಕ್ಕ ಈ ಮಹಾಸ್ತ್ರದಿಂದ ಲೋಕ ವಿನಾಶಕ್ಕೆ ಕಾರಣರಾಗಬೇಡಿ. ಈ ಹೂಡಿದ ಅಸ್ತ್ರಗಳನ್ನ ಜಗದ ರಕ್ಷಣೆಗೋಸ್ಕರ ನೀವು ಉಪಶಮನಗೊಳಿಸಬೇಕಾಗಿದೆ ಎಂದಾಗ ಅರ್ಜುನನು ಕರಗಳನ್ನ ಮುಗಿದ. ಋಷಿ ಶ್ರೇಷ್ಠರೇ, ನಿಮ್ಮ ವಚನಕ್ಕೆ ತಲೆಬಾಗಿ ಸರ್ವಲೋಕ ಹಿತಕ್ಕೋಸ್ಕರ ನಾನು ಹೂಡಿದ ಬಾಣವನ್ನ ಉಪಸಂಹಾರ ಮಾಡುತ್ತೇನೆ. ಅಶ್ವತ್ಥಾಮನ ಶರದ ವಿರುದ್ಧ ನಮ್ಮ ರಕ್ಷಣೆಗೋಸ್ಕರ ಅನುಸಂಧಾನ ಮಾಡಿರುವೆನೆ ಹೊರತು ಬೇರೆ ಯಾವ ದುರುದ್ದೇಶದಿಂದಲ್ಲ ಎಂದು ಆ ಬಾಣವನ್ನ ಪುನಃ ಸ್ವೀಕರಿಸಿಕೊಂಡ. ಆದರೆ ಆಚಾರ್ಯ ಪುತ್ರ ಭಯಂಕರವಾದ ಅಲಗನ್ನ ಮರುಪಡೆಯಲು ಶಕ್ತನಾಗದೆ ಋಷಿದ್ವಯರನ್ನ ನೋಡಿ, ಋಷಿಗಳೇ, ಧರ್ಮ ಯುದ್ಧವೆಂದು ಸಾರಲ್ಪಟ್ಟರೂ ಇಲ್ಲಿ ಅಧರ್ಮ ಸಂಭವಿಸಿತು. ಅನ್ಯಾಯಗಾರರಾದ ಪಾಂಡವರ ಮೇಲಿನ ಸೇಡಿನಿಂದ ಬ್ರಹ್ಮಶಿರವನ್ನ ಹೂಡಿದ್ದೇನೆ. ಜಿತೇಂದ್ರಿಯನು ನಾನಲ್ಲವಾದುದರಿಂದ ಹಿಂದೆ ತೆಗೆದುಕೊಳ್ಳಲು ಅಸಮರ್ಥನಾಗಿದ್ದೇನೆ. ಶರ ಪ್ರಯೋಗದ ಸಂದರ್ಭದಲ್ಲಿ ಅವರನ್ನ ಅಮೂಲಾಗ್ರವಾಗಿ ನಾಶಪಡಿಸಲು ಬಯಸಿದ್ದರಿಂದ ಹಾಗೆಯೇ ಆಗಲಿದೆ. ಇದನ್ನ ಹರಿಹರ ಬ್ರಹ್ಮಾದಿಗಳಿಂದಲೂ ನಿವಾರಿಸಲು ಅಸಾಧ್ಯ. ನನ್ನಿಂದ ಮಹಾಪಾಪ ಕಾರ್ಯ ಆಗಿದೆಯಾದರೂ ಈಗ ನಾನು ಏನನ್ನು ಮಾಡಲು ಅಶಕ್ತನಾಗಿದ್ದೇನೆ ಎಂದ. ಆಗ ವೇದವ್ಯಾಸರು ಹೇಳ್ತಾರೆ, ಆಚಾರ್ಯ ಸುತನೆ, ನೀನು ಇಷ್ಟೊಂದು ಕ್ರೂರಿಯಾಗಿ ವರ್ತಿಸಿದಾಗಲೂ ಅರ್ಜುನನು ಬ್ರಹ್ಮಶಿರವನ್ನ ಹಿಂದೆ ತರಿಸಿಕೊಂಡಿದ್ದಾನೆ. ಋಷಿ ಪುಂಗವರಾದ ನಿನ್ನ ತಂದೆಯವರು ಆದೇಶಿಸಿದ ವಚನವನ್ನ ಅಕ್ಷರಶಃ ಪಾಲಿಸಿದ್ದಾನೆ. ಅಶ್ವತ್ಥಾಮ, ನಿನ್ನ ಕೋಪವು ಶಾಂತವಾಗಲಿ. ನಿನ್ನ ಶಿರಸ್ಸಿನಲ್ಲಿರುವ ಮಣಿಯನ್ನ ಕೊಟ್ಟುಬಿಡು. ಅದಕ್ಕೆ ಪ್ರತಿಯಾಗಿ ಅವರು ನಿನಗೆ ಪ್ರಾಣದಾನವನ್ನ ನೀಡುತ್ತಾರೆ. ಶೀಘ್ರವಾಗಿ ಲೋಕ ಮಂಗಳಕರವಾದ ಈ ಕರ್ತವ್ಯವನ್ನ ನೆರವೇರಿಸು ಎನ್ನುತ್ತಾರೆ. ಈ ಮಾತನ್ನ ಕೇಳಿದ ಅಶ್ವತ್ಥಾಮ ಹೇಳ್ತಾನೆ, ಋಷಿವರ್ಯರೇ, ನನ್ನ ಶಿರಸ್ಸಿನಲ್ಲಿರುವ ಮಣಿ ಅಸಾಧಾರಣವಾಗಿದೆ. ಇಳೆಯಲ್ಲಿರುವ ಯಾವ ಮಹಾರತ್ನಗಳು ಇದಕ್ಕೆ ಸರಿಸಾಟಿಯಲ್ಲ. ಇದನ್ನ ಧರಿಸಿದವರಿಗೆ ವೈರಿಗಳ ಭಯವಿಲ್ಲ. ದೇವದಾನವ ನಾಗಕುಲಕ್ಕೆ ಭಯಪಡುವ ಅಗತ್ಯವಿಲ್ಲ. ಆದರೂ ನಿಮ್ಮ ವಚನಕ್ಕೆ ಶಿರವಾಗಿ ಈ ಮಣಿಯನ್ನು ಕೊಡುತ್ತೇನೆ. ಆದರೆ ನಾನು ಬಿಟ್ಟಿರುವ ಮಹಾಸ್ತ್ರವು ಅಮೋಘವಾದದ್ದು.
ಯಾರಿಂದಲೂ ಉಪಹರಿಸಲು ಸಾಧ್ಯವಾಗುವುದಿಲ್ಲ. ಉರಿಕಾರುತ್ತಿರುವ ಈ ಬಾಣವು ಪಾಂಡವರ ವಂಶಾಭಿವೃದ್ಧಿಗೆ ಕಾರಣವಾಗಲಿರುವ ಗರ್ಭವನ್ನ ಹೊಕ್ಕು ಅದನ್ನು ಸುಡುವುದರಿಂದ ಗರ್ಭಪಾತವಾಗುವ ಆ ಶಿಶುವನ್ನ ರಕ್ಷಿಸುವ ಶಕ್ತಿ ನನಗಿಲ್ಲ ಎನ್ನುತ್ತಾ ಆ ಮಹಾಸ್ತ್ರವನ್ನ ಪಾಂಡವರ ಸಂತಾನ ನಾಶಕ್ಕೆ ಸಂಕಲ್ಪಿಸಿ ವಿಸರ್ಜಿಸಿದ. ಬಾಣವು ಬೆಂಕಿಯನ್ನ ಉಗುಳುತ್ತಾ ಅಭಿಮನ್ಯುವಿನ ಮಡದಿಯಾದ ಉತ್ತರೆಯ ಗರ್ಭವನ್ನ ಒಳಹೊಕ್ಕಿತ್ತು. ಇದನ್ನ ಕಂಡ ಶ್ರೀಕೃಷ್ಣ ಹೇಳ್ತಾನೆ, ಅಶ್ವತ್ಥಾಮ, ನಿನ್ನ ಸಂಕಲ್ಪದಂತೆ ಭೀಕರಾಸ್ತ್ರ ಪ್ರಹಾರವು ಉತ್ತರೆಯ ಗರ್ಭವನ್ನ ಘಾಸಿಗೊಳಿಸಿದರೂ ಆ ಮೃತವಾದ ಪಿಂಡ ಪುನಃ ಜೀವದಾನ ಪಡೆದು ದೀರ್ಘಾಯುಷ್ಯವನ್ನ ಪಡೆಯುತ್ತದೆ. ಅದಕ್ಕೆ ಯಾವ ಸಂಶಯವೂ ಇಲ್ಲ. ಅಭಿಮನ್ಯುವಿನ ವೀರ ಸಂತಾನದಲ್ಲಿ ಬೆಳಕಿಗೆ ಬರುವ ಆ ಧುರಧೀರ ಕುಮಾರನು ದೀರ್ಘಾಯುಷ್ಯವನ್ನ ಪಡೆದು 60 ವರ್ಷ ಕಾಲ ಭೂಲೋಕದಲ್ಲಿ ಅರಸನಾಗಿ ಕೀರ್ತಿವಂತನಾಗ್ತಾನೆ. ನಿನ್ನ ಮಾವ ಕೃಪಾಚಾರ್ಯರಿಂದಲೇ ಶಾಸ್ತ್ರಾಧ್ಯಯನ ಶರಾಭ್ಯಾಸವನ್ನ ಮಾಡಲಿದ್ದಾನೆ. ನೀನು ಸಂಕಲ್ಪಿಸಿದಂತೆ ಅವನ ವಧೆಯಾಗುವುದಿಲ್ಲ. ಕುರುವಂಶದಲ್ಲಿ ನಿನ್ನ ಶಸ್ತ್ರಾಗ್ನಿಯಿಂದ ಪರೀಕ್ಷಿತ ರಾಜನೆಂಬ ನಾಮದಿಂದ ಬೆಳಗುತ್ತಾನೆ. ಸುಡಲ್ಪಡುವ ಮಗುವನ್ನ ನನ್ನ ತಪೋಶಕ್ತಿಯಿಂದ ಬದುಕಿಸಿಯೇ ಬದುಕಿಸುತ್ತೇನೆ. ನೀನು ಮಾತ್ರ ಮಾಡಿದ ಈ ಘೋರ ಪಾಪದಿಂದಾಗಿ ನಿಸ್ಸಹಾಯಕವಾಗಿ ನಿರ್ಜನ ಪ್ರದೇಶದಲ್ಲಿ 3,000 ಸಂವತ್ಸರ ಅಲೆದಾಡುವೆ. ವಿವಿಧ ರೋಗಗಳಿಂದ ಪೀಡಿಸಲ್ಪಡುವೆ. ಯಾರಿಗೂ ಮುಖ ತೋರಿಸಬೇಡ, ಹೊರಟು ಬಿಡು ಎಂದು ಬಿಟ್ಟ ಶ್ರೀಕೃಷ್ಣ. ಅಶ್ವತ್ಥಾಮನು ಉತ್ತರಿಸಲು ಸಾಧ್ಯವಾಗದೆ ತನ್ನ ತಲೆಯಲ್ಲಿದ್ದ ಮಣಿಯನ್ನ ಪಾಂಡವರಿಗೆ ಕೊಟ್ಟು ಕಾಡಿಗೆ ತೆರಳಿದ. ಪಾಂಡವರು ಅನರ್ಘವಾದ ಆ ಮಣಿಯನ್ನು ಪಡೆದು ಪ್ರಾಯೋಪವೇಶ ವ್ರತಸ್ಥಳಾದ ದ್ರೌಪದಿಯಲ್ಲಿಗೆ ಧಾವಿಸ್ತಾರೆ. ಧರ್ಮನಂದನನ ಅನುಮತಿಯನ್ನ ಪಡೆದು ಆ ಶೋಭಿಸುವ ಮಣಿಯನ್ನ ದ್ರೌಪದಿಗೆ ಭೀಮಸೇನನು ಕೊಟ್ಟ. ಐವರ ಮನೋವಲ್ಲಭೆ ನಮ್ಮ ಭಾವನಾದ ಕೃಷ್ಣನು ಯುದ್ಧ ಪೂರ್ವದಲ್ಲಿ ಕೌರವನಲ್ಲಿ ಸಂಧಿಗಾಗಿ ತೆರಳುವಾಗ ಸಮರವನ್ನೇ ಗಂಟಿಕ್ಕಿ ಬರಬೇಕು, ಸಂಧಿ ಸಲ್ಲದು ಎಂದು ಆತನಲ್ಲಿ ನೀನು ಪ್ರಾರ್ಥಿಸಿದೆ. ಈಗ ನಿನ್ನ ಅಪೇಕ್ಷೆಯಂತಾಯಿತು. ಕ್ಷಾತ್ರ ಧರ್ಮಾನುಸಾರವಾಗಿ ಸಂಗ್ರಾಮವನ್ನ ಹೂಡಿ ಜಯ ಪಡೆದಿದ್ದೇವೆ. ದ್ರೋಣಸುತನು ಬ್ರಾಹ್ಮಣನಾದುದರಿಂದ ಕೊಲ್ಲದೆ ಬಿಡಬೇಕಾಯಿತು. ಗುರುಪುತ್ರನೆನ್ನುವ ಗೌರವಕ್ಕಾಗಿ ಅವನನ್ನ ಜೀವದಲ್ಲಿ ಬಿಟ್ಟಿದ್ದೇವೆ. ಅಶ್ವತ್ಥಾಮನ ಕೀರ್ತಿ ಮಣ್ಣು ಪಾಲಾಗಿ ಶರೀರ ಮಾತ್ರ ಉಳಿದಿದೆ. ನನ್ನ ಭಾಷೆಯಂತೆ 100 ಕೌರವರನ್ನ ಕೊಂದು ನಿನ್ನ ಭಾಷೆಯನ್ನ ಸಲ್ಲಿಸಿದ್ದೇನೆ ಎಂದ. ಆಗ ದ್ರೌಪದಿಯು, ನನ್ನ ಸುಕುಮಾರರನ್ನ ಕೊಂದಿದ್ದಕ್ಕಾಗಿ ಪ್ರತಿಕಾರವನ್ನ ಮಾಡಿ ಪುತ್ರ ಋಣದಿಂದ ಮುಕ್ತಳಾಗಿದ್ದೇನೆ. ಅಶ್ವತ್ಥಾಮನು ಗುರುಪುತ್ರನಾದುದರಿಂದ ಜೀವ ಸಹಿತ ಹೋಗಬಿಟ್ಟಿರುವುದಕ್ಕೆ ನಾನು ಪರಿತಪಿಸುವುದಿಲ್ಲ. ಸೂರ್ಯನಂತೆ ಕಾಂತಿಯುತವಾದ ಅನರ್ಘ ಮಣಿಯನ್ನ ಧರ್ಮಜನು ಶಿರಸ್ಸಿನಲ್ಲಿಟ್ಟುಕೊಳ್ಳಲಿ. ಅವನ ಕಿರೀಟವು ಈ ಮಣಿಯಿಂದ ಶೋಭಿಸುತ್ತಿರಲಿ ಎಂದಳು. ಯುಧಿಷ್ಠಿರನು ತನ್ನ ಶಿರಸ್ಸಿನಲ್ಲಿ ಧರಿಸಿಕೊಂಡು ಮೂಡಣದಲ್ಲಿ ಉದಯಿಸುವ ಆದಿತ್ಯನಂತೆ ಕಂಗೊಳಿಸಿದ. ಸ್ನೇಹಿತರೆ, ದ್ವೇಷ ಅನ್ನೋದು ಎಲ್ಲರಲ್ಲೂ ಮೂಡುವುದು ಸಹಜ. ಆದರೆ ಆ ದ್ವೇಷವನ್ನೇ ಪ್ರೀತಿಯಾಗಿ ಬದಲಾಯಿಸಿದರೆ ಅದು ಧರ್ಮವಾಗಿ ಬದಲಾಗತ್ತೆ ಅನ್ನೋದು ಪಾಂಡವರ ಹಾಗೂ ಶ್ರೀಕೃಷ್ಣನ ಸಂದೇಶ. ಇವಿಷ್ಟು ಬ್ರಹ್ಮಾಸ್ತ್ರದ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.